ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ, ಹಂಗೆ ಈಗ ದರ್ಶನ್ ಸಹವಾಸದಿಂದ ಈ ಕೊಲೆ ಕೃತ್ಯದಲ್ಲಿ ಭಾಗಿಯಾದಂತಹ ಹಲವು ಜನರು ಕೆಟ್ಟೋಗ್ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ A5 ಆರೋಪಿ ನಂದೀಶ್ ಜೈಲು ಪಾಲಾಗಿದ್ದಾನೆ. ನಟ ದರ್ಶನ್ ಅನ್ನ ನಂಬಿ ಬಂದಂತಹ ನಂದೀಶ್ಗೆ ಆತನ ಸಹವಾಸವೇ ಮುಳುವಾಯ್ತಾ ಅಂತ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ ನಂದೀಶ್ ಕುಟುಂಬ. ಬಂಧಿತ ನಂದೀಶ್ ತಾಯಿಗೆ ಅಸ್ತಮಾ ಇದೆ, ಆರೋಗ್ಯ ಕ್ಷೀಣಿಸ್ತಾ ಇದೆ. ಮಂಡ್ಯದ ಚಾಮಲಾಪುರ ಗ್ರಾಮದಲ್ಲಿ ನಂದೀಶ್ ಕುಟುಂಬ ಇರುವಂಥದ್ದು. ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದ್ದೊಬ್ಬ ಮಗ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ದಾನೆ. ಈಗ ಸಂಸಾರವನ್ನ ನಡೆಸೋರು ಯಾರು ಅನ್ನುವಂತಹ ಪ್ರಶ್ನೆ ಕಣ್ಣೀರಿಡ್ತಾ ಇದ್ದಾರೆ ಕುಟುಂಬಸ್ಥರು. ಇವರ ಅಭಿಮಾನಿ ಸಂಘಟನೆಗಳಿದಾವಲ್ಲ, ದರ್ಶನ್ ಅಭಿಮಾನಿ ಸಂಘದವರೆಲ್ಲ, ಅಟ್ಲೀಸ್ಟ್ ಇಂಥ ಸಂದರ್ಭದಲ್ಲಿ ಈ ಕುಟುಂಬಸ್ಥರನ್ನಾದರೂ ಕೂಡ ಒಂದು ಸ್ವಲ್ಪ ಹೋಗಿ ನೋಡಿ ಮಾತಾಡಿಸಿ ಧೈರ್ಯ ತುಂಬಿ ಒಂದು ಸ್ವಲ್ಪ ಹಣಕಾಸಿನ ನೆರವನ್ನು ಕೊಟ್ಟು ಏನೋ ಆಗೋದಾಗೋಯ್ತು ಎಲ್ಲ ಧೈರ್ಯ ತಗೊಳ್ಳಿ ಸರಿ ಹೋಗುತ್ತೆ ಅಂತ ಅಟ್ಲೀಸ್ಟ್ ಅವರಾದರೂ ಮಾಡಬೇಕು. ಒಬ್ಬರು ಯಾರೂ ಯಾರ ಹತ್ರಕ್ಕೂ ಹೋಗಿಲ್ವಂತೆ. ಯಾವ ಸಂಘಟನೆ, ದರ್ಶನ್ ಅಭಿಮಾನಿ ಸಂಘಟನೆಯವರೆಲ್ಲರೂ ಕೂಡ ಅಟ್ಲೀಸ್ಟ್ ಇದನ್ನು ನೋಡಿದ ಮೇಲಾದರೂ ಹೋಗಿ, ಯಾಕೆಂದರೆ ಆಗೋದಾಗೋಗಿದೆ. ಬಟ್ ಅವ್ರಿಗೊಂದು ಸ್ವಲ್ಪ ಮಾನಸಿಕ ಧೈರ್ಯ ತುಂಬಿ ಒಬ್ಬ ಲಾಯರನ್ನು ನೇಮಿಸ್ಕೊಳ್ತಕ್ಕಂಥ ಶಕ್ತಿ ಇಲ್ಲ ಇವ್ರಿಗೆ. ಇನ್ನೊಬ್ರು ಹೇಳಿದ್ರಂತೆ, ಚಿತ್ರದುರ್ಗದಿಂದ ನನಗೆ ಬೆಂಗಳೂರಿಗೆ ಬಂದು ಅವ್ರನ್ನ ನೋಡೋದಕ್ಕೆ ಬಸ್ ಚಾರ್ಜ್ ಇಲ್ಲ ಅಂತ. ಎಂತೆಂಥ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಕುಟುಂಬಸ್ಥರು ಅಂತಂದರೆ ಇದೊಂದು ಪಾಠ ಆಗಬೇಕು, ಇದೊಂದು ಜಾಗೃತಿ ಮೂಡಬೇಕು ಜನರಲ್ಲಿ. ನಮ್ಮ ಕೈ ನಡೆಯೋ ತನಕ ಮಾತ್ರ ನಾವು, ಅಕಸ್ಮಾತ್ ನಮ್ಮ ಕೈ ನಿಲ್ತು ಅಂದರೆ ಯಾವನೂ ಹತ್ರಕ್ಕೆ ಬರಲ್ಲ, ಯಾರೂ ಬರಲ್ಲ. ಅಭಿಮಾನ ಇರಬೇಕು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದು ಪರಾಕಾಷ್ಠೆಗೆ ತಲುಪಿದಾಗ, ಸ್ವಾಮಿ ನಿಷ್ಠೆ ಅಂತಕ್ಕಂಥದ್ದು ವಿಪರೀತಕ್ಕೆ ಹೋದಾಗ ಅಮೃತನೂ ವಿಷ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲನ್ನ ನೇಮಿಸಿಲ್ಲ. ಮುಂದೆ ಏನಾಗುತ್ತೋ ಫಸ್ಟ್ ಅವನ್ನ ಹೋಗಿ ಮೀಟ್ ಮಾಡಿ ಆಮೇಲೆ ಮುಂದೆ ಏನಾಗುತ್ತೋ ಎಲ್ಲರ ಹತ್ರನೂ ಸಹಾಯ ತಗೊಂಡೆ ಇವಾಗ ನಾವು ಮುಂದುವರಿಬೇಕು. ಈಗ ನಾವು ಓನಾಗಿ ಮುಂದುವರಿತೀವಿ ಅಂದರೆ ನಮಗೆ ತುಂಬ ಕಷ್ಟ ಇದೆ. ಸಹಾಯ ತಗೊಳ್ಳೇಬೇಕು. ಕೊಡೋ ದುಡ್ಡಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ನಮಗೆ ಇನ್ನು ದುಡಿಯೋರು ಯಾರೂ ಇಲ್ಲ. ನಮ್ಮ ಅಪ್ಪನ ಕೈಯಲ್ಲೂ ಆಗಲ್ಲ, ನಮ್ಮ ಅಮ್ಮನೂ ಹುಷಾರಿಲ್ಲ. ಇವಾಗಂತೂ ಇದ್ದಿದ್ದು ಈ ಪ್ರಕರಣ ಆದಮೇಲೆ ಇದ್ದಿದ್ದು ಹಾಸಿಗೆ ಹಿಡ್ದವ್ರು ಅವರು. ಕೂಲಿ ಮಾಡಿದ್ರೆ ಅವತ್ತಿನ ಅವ್ರ ಜೀವನ ನಡೀತಾ ಇತ್ತು. ಈಗ ಸದ್ಯಕ್ಕೆ ಒಂದು ವಾರ 11 ದಿನ ಆಯಿತು, ಏನಿಲ್ಲ, ಅವ್ರ ಮನೆಯಲ್ಲೇ ಇದ್ದಾರೆ. ಅಂದರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಇದ್ದರು ತಂದೆ ತಾಯಿ. ಆ ಹುಡುಗನೂ ಸುಧಾ ನಮ್ಮ ಮನೆಯಲ್ಲೇ ಇದ್ದದ್ದು. ಇತ್ತೀಚೆಗೆ ಆತ ಬೆಂಗಳೂರಿಗೆ ಹೋದದ್ದು. ನಾವುಗಳು ಡಿವೈಡ್ ಆದಾಗ ತನಗೆ ತಾನೇ ಗೊತ್ತಿದೆಯಲ್ಲ ಅವೆಲ್ಲ ಆಯಿತು. ಅವರು ಬೆಂಗಳೂರಿಗೆ ಹೋಗಿ ಸೇರ್ಕೊಂಡು ಸರ್, ಏನಿದ್ರು ಕೂಲಿ ಮಾಡ್ಕೊಂಡಿದ್ರು ಹೋಯ್ತಿದ್ರು. ಈಗ ಏನಿಲ್ಲ, ಹಿಂಗೆ ನಾಳೆ ಏನೋ ನೋಡ್ಬೋದು, ಹೋಗಿ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ನಾವು ಯಾರು ನಮ್ಮೂರೊಬ್ಬರು ಲಾಯರ್ ಅವ್ರನ್ನ ಕೇಳ್ಕೊಂಡು ಟೈಮಿಂಗ್ಸ್ ಏನು, ಆ ಕೈದಿ ನಂಬರ್, ಅದು ಏನು ನ್ಯೂಸ್ ಚಾನಲಲ್ಲಿ ಬರ್ತದೆ ಅದಷ್ಟೇ ನಮಗೆ ಮಾಹಿತಿ. ಇನ್ನು ಎಲ್ಲೂ ಎತ್ತಿಂದು ನಮಗೆ ಮಾಹಿತಿ ಬರ್ತಾಯಿಲ್ಲ ಸರ್. ನಾನು ಬಂದು ಹೇಳಿದ ಮೇಲೆ ಇವ್ರಿಗೇನಾರು ಅರ್ಥ ಆಗೋದು. ಇದು ಕೇವಲ ಈ ನಂದೀಶ್ ಕುಟುಂಬ ಅಂತಲೇ ಅಲ್ಲ, ತುಂಬ ಜನರ ಫ್ಯಾಮಿಲಿ ಪರಿಸ್ಥಿತಿ ಹೀಗೆ ಇದೆ. ಅವರೆಲ್ಲ ಏನು ಅಂದ್ಕೊಂಡಿರ್ತಾರೆ ಗೊತ್ತಾ, ನನ್ನ ಮಗ ಬೆಂಗಳೂರಲ್ಲಿದ್ದಾನೆ, ಏನೋ ಕೆಲಸ ಮಾಡ್ತಾನೆ, ತಿಂಗಳು ಹಣ ಕಳಿಸ್ತಾನೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅಲ್ಲಿ ಇಂಥ ಅಪರಾಧ ಕೃತ್ಯಗಳಲ್ಲಿ ಇವ್ರು ಭಾಗಿಯಾಗಿ ಈ ಥರ ಮಾಡ್ಕೊಂಡ್ರೆ ಪಾಪ ಇವ್ರನ್ನ ನಂಬ್ಕೊಂಡಿರ್ತಕ್ಕಂಥ ತಂದೆ ತಾಯಿ ತಂಗಿ ತಮ್ಮ ಅವ್ರ ಗತಿ ಏನಾಗಬೇಕು, ಅದನ್ನು ಅವರು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು. ಹೌದಪ್ಪ, ಇಡೀ ಕುಟುಂಬ ನನ್ನ ಮೇಲೆ ಅವಲಂಬಿತವಾಗಿದೆ, ನನ್ನ ಮೇಲೆ ನಿಂತಿದೆ, ನಾನು ಇಂಥ ಕೆಲಸ ಮಾಡಬಾರ್ದು, ನಿಯತ್ತಿಂದ ಪ್ರಾಮಾಣಿಕವಾಗಿ ನಾನು ದುಡಿಬೇಕು, ಆ ಥರ ಅಂದ್ಕೊಂಡಿದ್ದರೆ ಯಾರಿಗೂ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಆಮೇಲೆ ಎಲ್ಲ ದರ್ಶನ್ಗೋಸ್ಕರ ಮಾಡಿದ್ರು ಅಂತಾರಲ್ಲ, ಈ ಪ್ರಕರಣದಲ್ಲಿ 17 ಜನದಲ್ಲಿ 8 ಜನ ದರ್ಶನ್ ಮುಖನೇ ನೋಡಿರಲಿಲ್ಲ ಇಲ್ಲಿ ತನಕ. ಫಸ್ಟ್ ಟೈಮ್ ನೋಡಿರ್ತಕ್ಕಂಥದ್ದು. ಅಂಧಾಭಿಮಾನ ಅಂತಕ್ಕಂಥದ್ದು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತಕ್ಕಂಥದ್ದಕ್ಕೆ ಈ ಪ್ರಕರಣ ಒಂದು ಜ್ವಲಂತ ಸಾಕ್ಷಿ ಅಂತ ನನಗಂತೂ ಅನ್ನಿಸ್ತಾ ಇದೆ.